ಸಾಂಕೇತಿಕವಾಗಿ ಒಂದಷ್ಟು ಗಿಡಗಳನ್ನು ನೆಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ನಮ್ಮೊಂದಿಗೆ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಉಮೇಶ್ ಸರ್ ಇದ್ದಾರೆ. ಹಾಗೆ RFO ಆದಂತಹ ಶುಭಾಶಯಗಳನ್ನು ಮೊದಲಿಗೆ ನಾನು ಹೇಳ್ತಾ ಇದ್ದೀನಿ. ಇವತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉಮೇಶ್ ಸರ್ ಮಾತುಗಳನ್ನ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿ ವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದಲ್ಲಿರುವಂತಹ SRMPP ಡಿಗ್ರಿ ಕಾಲೇಜಿನಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಸಸಿ ನೆಡುವಂತಹ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಲಾಗಿತ್ತು. ಫಾರೆಸ್ಟ್ ಇಲಾಖೆ, ಕಾಲೇಜ್ ಮತ್ತು JCI ಇವರ ಸಂಯುಕ್ತ ಆಶ್ರಯದಲ್ಲಿ ಸಸಿ ನೆಡುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಉಮೇಶ್ ರವರು ಚಾಲನೆಯನ್ನು ನೀಡಿದರು. ಸಂದರ್ಭದಲ್ಲಿ ತಾಲೂಕು ನೌಕರರ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ MPM ಅಶೋಕ್ ರವರು, RFO ರೇಣುಕಮ್ಮ, ಸಮಾಜ ಸೋಷಿಯಲ್ ಫಾರೆಸ್ಟರ್ ಗುಡ್ಡಪ್ಪ, ಕಾಲೇಜಿನ ಪ್ರಾಚಾರ್ಯರು SRMPP ಕಾಲೇಜಿನ ಪ್ರಾಚಾರ್ಯರಾದಂತಹ ವಿಜಯ್ ಕುಮಾರ್, JCIನ ಅಧ್ಯಕ್ಷ ಸಂತೋಷ್, JCIನ ವಿನಾಯಕ್ ಕೋಡಿಹಳ್ಳಿ ಸೇರಿದಂತೆ ಅನೇಕರು ವಿದ್ಯಾರ್ಥಿಗಳು, ಉಪನ್ಯಾಸಕರು ಎಲ್ಲರೂ ಕೂಡ ಈ ಒಂದು ಸಸಿ ನೆಡುವಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಉಪನ್ಯಾಸಕರಾದಂತಹ ಸತೀಶ್ ಪಾಟೀಲ್ ರವರು ನೆರವೇರಿಸಿಕೊಟ್ಟರು. ಸಸಿ ನೆಡುವಂತಹ ಕಾರ್ಯಕ್ರಮ ನೆರವೇರಿದ ನಂತರ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಉಮೇಶ್ ರವರು SRMPP ಡಿಗ್ರಿ ಕಾಲೇಜಿನ ವಿಜಯ್ ಕುಮಾರ್ ರವರು ಮಾತನಾಡುವುದರ ಮೂಲಕ ಪರಿಸರ ಜಾಗೃತಿಯ ಬಗ್ಗೆ, ಪರಿಸರ ರಕ್ಷಣೆಯ ಬಗ್ಗೆ ಮತ್ತು ಆಯಾ ಗಿಡ ಮರಗಳ ಏನು ಒಂದು ಅದರಿಂದ ಆಗುವಂತಹ ಲಾಭದ ಬಗ್ಗೆ ತಿಳಿಸಿಕೊಟ್ರು. ವಿದ್ಯಾರ್ಥಿಗಳನ್ನುದ್ದೇಶಿಸಿ, ಉಪನ್ಯಾಸಕರನ್ನುದ್ದೇಶಿಸಿ ಮಾತನಾಡಿದಂತಹ ಪ್ರಾಚಾರ್ಯರಾದಂತಹ ವಿಜಯ್ ಕುಮಾರ್ ರವರು ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಉಮೇಶ್ ರವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ವಿದ್ಯಾರ್ಥಿಗಳು ಸಸಿಗೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು. ಕಾಲೇಜಿನ ಸರ್ಕಾರಿ ಪದವಿ ಕಾಲೇಜಿನ ಪ್ರಾಚಾರ್ಯರೇ, ಎಲ್ಲ ಶಿಕ್ಷಕ ವರ್ಗದವರೇ, ಮತ್ತು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿರ್ತಕ್ಕಂಥ ಅರಣ್ಯ ಇಲಾಖೆಯ RFO ಆಗಿರ್ತಕ್ಕಂಥ ರೇಣುಕಾ ಮೇಡಮ್ ಅವರು, ಅದೇ ರೀತಿ ಸಾಮಾಜಿಕ ಅರಣ್ಯ ವಲಯದ RFO ಆಗಿರ್ತಕ್ಕಂಥ ಗುಡ್ಡೇಶ್ ಅವರೇ, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಅರಣ್ಯ ಇಲಾಖೆ ಸಿಬ್ಬಂದಿಗಳೇ ಹಾಗೂ ಎಲ್ಲ ಸಾರ್ವಜನಿಕರೇ ಮತ್ತು ವಿದ್ಯಾರ್ಥಿಗಳು, ಇವತ್ತಿನ ದಿನ ನಾವು ಗಿಡಗಳನ್ನು ಇಲ್ಲಿ ನಿಮ್ಮ ಕಾಲೇಜ್ ಆವರಣದಲ್ಲಿ ನೆಟ್ಟಿದ್ದೀವಿ. ಇದು ಕೇವಲ ಒಂದು ಸಾಂಕೇತಿಕ ಒಂದು ಘಟನೆ ಅಷ್ಟೇ. ಸೊ ಇದರ ಉದ್ದೇಶ ಇಷ್ಟೇ. ಸೊ ಇಲ್ಲಿ ನಡೆದಿರ್ತಕ್ಕಂಥ ನಾವೆಲ್ಲರೂ ಇದರ ಪ್ರಾಮುಖ್ಯತೆಯನ್ನು ಇವತ್ತು ಅರ್ಥ ಮಾಡಿಕೊಂಡ್ರೆ ಈ ಥರ ನಾವು ಸರ್ಕಾರದ ಕಡೆಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಮುಂದೆ ಯಶಸ್ಸು ಕಾಣೋಕ್ಕೆ ಸಾಧ್ಯ. ಸೊ ಭಾಳಷ್ಟು ಈಗ ನಾವೇನು ಹೋಗ್ತಾ ಇದ್ದೀವಿ, ಸಮಾಜದಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಡೆವಲಪ್ಮೆಂಟ್, ಅಭಿವೃದ್ಧಿ ಅನ್ಕೊಂತ ಅಭಿವೃದ್ಧಿಯ ಪಥನ ನಾವು ಈ ಒಂದು ಫಾರೆಸ್ಟ್ ಗ್ರೋತ್ ಅಥವಾ ನಮ್ಮ ಎನ್ವಿರಾನ್ಮೆಂಟಲ್ ಬ್ಯಾಲೆನ್ಸಿಗೆ ಮಾರಕವಾಗಿ ಹೋಗ್ತಾ ಇದ್ದೀವಿ. ಸೊ ಅದನ್ನೆಲ್ಲರೂ ಅರ್ಥ ಮಾಡ್ಕೊಂಬಿಟ್ಟು, ಸೊ ಡೆವಲಪ್ಮೆಂಟ್ ಅಂದರೆ ಕೇವಲ ನಮ್ಮ ಸ್ಟ್ರಕ್ಚರ್ಸ್ಗಳು, ಬಿಲ್ಡಿಂಗ್ಗಳು ಡೆವಲಪ್ ಆಗೋದು, ರೋಡ್ ಡೆವಲಪ್ ಆಗೋದು ಅಷ್ಟೇ ಅಲ್ಲ. ಅದ್ರ ಜೊತೆಗೆ ನಾವು ಒಂದು ಸಮಾಜದಲ್ಲಿ ಆ ಬಿಲ್ಡಿಂಗ್ಸ್ಗಳ ಜೊತೆಗೆ ನಾವು ಯಾವ ರೀತಿ ಆರೋಗ್ಯಕರ ಜೀವನನ ಅಲ್ಲಿ ನಡೆಸ್ತೀವಿ ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ. ಸೊ ತಾವೆಲ್ಲ ವಿದ್ಯಾರ್ಥಿಗಳಿದ್ದೀರಿ, ನಮಗೆ ಗೊತ್ತಿರ್ಬೋದು ಅಭಿವೃದ್ಧಿಯ 3 ಆಯಾಮಗಳಿರ್ತವೆ. ಒಂದು ಆರ್ಥಿಕತೆ, ಇನ್ನೊಂದು ಲಾಂಗಿವಿಟಿ, ಮತ್ತು ನಮ್ಮ ಬೌದ್ಧಿಕ ಬೆಳವಣಿಗೆ. ಈ 3ರಲ್ಲಿ ನಾವು ಕೇವಲ ಆರ್ಥಿಕ ಬೆಳವಣಿಗೆಗೆ ಜಾಸ್ತಿ ಒತ್ತು ಕೊಡ್ತಿದ್ದೀವಿ. ಸೊ ಹಾಗಿದ್ದಾಗ ಯಾವುದೇ ದೇಶ ಕೇವಲ ಆರ್ಥಿಕ ಅಭಿವೃದ್ಧಿಯಿಂದ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶ ಕೂಡ ಅಭಿವೃದ್ಧಿ ಹೊಂದಬೇಕಂದ್ರೆ ನಾವು ಈ 3 ಆಯಾಮಗಳಲ್ಲಿ ಕೂಡ ಅಭಿವೃದ್ಧಿ ಹೊಂದಬೇಕಾಗುತ್ತೆ. ಸೊ ಅದರಲ್ಲಿ ಆರೋಗ್ಯ ಮತ್ತು ನಮ್ಮ ಹ್ಯಾಪಿನೆಸ್ ಇಂಡೆಕ್ಸ್ ಇಂಪ್ರೂವ್ ಆಗಬೇಕಂದ್ರೆ, ಆರೋಗ್ಯ ಇಂಪ್ರೂವ್ ಆಗಬೇಕಂದ್ರೆ ಭಾಳಷ್ಟು ಪೊಲ್ಯೂಷನ್ನ ನಾವು ಕಂಟ್ರೋಲ್ ಮಾಡಬೇಕು. ಈಗ ಆಲ್ರೆಡಿ ನಾವು ಕೆಲವೊಂದು ನಗರ ಪ್ರದೇಶಗಳಲ್ಲಿ ನೋಡ್ತಿದ್ದೀವಿ,
ಏರ್ ಪೊಲ್ಯೂಷನ್ ಏನು ವಾಯು ಮಾಲಿನ್ಯ ಅತಿ ಹೆಚ್ಚು ಆಗ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಆ ಸಿಟಿಗಳಲ್ಲಿ ಡೆವಲಪ್ಮೆಂಟ್ಸ್ ಅಂತೇಳಿ ಹೋಗ್ಬಿಟ್ಟು ಗಿಡಗಳನ್ನ ನಾವು ನಾಶ ಮಾಡ್ತಾ ಇರ್ತೀವಿ. ಸೊ ಆ ಗಿಡಗಳಿದ್ದರೆ ಆಟೋಮೆಟಿಕ್ಕಾಗಿ ನ್ಯಾಚುರಲಿ ನಮ್ಮ ಏನು ಇಲ್ಲಿ ಇಂಪ್ಯೂರಿಟೀಸ್ ಬರ್ತವೆ, ಏನು ನಾವು ಪೊಲ್ಯೂಷನ್ ಮಾಡ್ತೀವಿ, ಅವು ಆಟೋಮೆಟಿಕ್ಕಾಗಿ ನೇಚರೇ ಪ್ಯೂರಿಫೈ ಮಾಡುತ್ತೆ. ಸೊ ಇದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ಜೀವನ ನಡೆಸಿದಾಗ ನಿಜವಾಗೂ ನಾವು ಅಭಿವೃದ್ಧಿ ಹೊಂದಕ್ಕೆ ಮಹಾವಿದ್ಯಾಲಯಗಳಲ್ಲಿ ಇರ್ತಕ್ಕಂಥ ಖಾಲಿ ಪ್ರದೇಶಗಳಲ್ಲಿ, ನಮ್ಮ ಊರಿನಲ್ಲಿ, ನಮ್ಮ ಗ್ರಾಮಗಳಲ್ಲಿ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಈ ಪರಿಸರವನ್ನು ಉಳಿಸ್ತಕ್ಕಂಥ ಕಾರ್ಯದಲ್ಲಿ ನಾವೆಲ್ಲರೂ ತನುಮನಧನಗಳನ್ನು ಅರ್ಪಿಸಿ ದುಡಿಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರುವುದನ್ನು ನಮ್ಮ ಹಿರಿಯರು ಯಾವ ರೀತಿ ನಮ್ಮ ಜನಪದ ಕಾವ್ಯಗಳಲ್ಲಿ, ಕಥೆಗಳಲ್ಲಿ ಕಾಡಿನ ಬಗ್ಗೆ, ಅರಣ್ಯದ ಬಗ್ಗೆ ಒಂದು ಗೌರವ ಭಾವನೆ ಬರುವ, ಈಗ ಅರಳಿ ಮರ ಸುತ್ತುವುದು, ಬನ್ನಿ ಗಿಡವನ್ನು ಪೂಜೆ ಮಾಡುವುದು, ಅದರ ಹಿಂದೆ ಇರ್ತಕ್ಕಂಥ ವೈಜ್ಞಾನಿಕ ಸತ್ಯವನ್ನು ಮೂಢನಂಬಿಕೆ ಅಂತಾರೆ. ಅದು ಮೂಢನಂಬಿಕೆ ಅಲ್ಲ, ಅದರ ಹಿಂದೆ ಒಂದು ವೈಜ್ಞಾನಿಕ ಸತ್ಯ ಇದೆ. ಮೇಡಮ್ ಅವರು ಹೇಳ್ತಾ ಇದ್ರು, ಅತಿ ಹೆಚ್ಚಿನ ಆಕ್ಸಿಜನ್ ಅನ್ನು ಕೊಡ್ತಕ್ಕಂಥ ಗಿಡಗಳನ್ನು ನಿಮ್ಮ ಕಾಲೇಜಿನಲ್ಲಿ ಹಾಕ್ಸ್ತಾ ಇದೀವಿ ಸರ್ ಅಂತ ಹೇಳ್ಬಿಟ್ಟು, ಅದ್ರ ಜೊತೆಗೆ ನೇರಳೆ ಗಿಡ ಹಾಕ್ಸಿದ್ದಾರೆ, ಅದ್ರ ಜೊತೆಗೆ ಹಲಸಿನ ಗಿಡಗಳನ್ನು ಹಾಕ್ಸಿದ್ದಾರೆ. ಆದ್ದರಿಂದ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಬಿಡದೆ, ನಾವು ಮತ್ತು ನಮ್ಮ ಈ ಹಡಗಲಿ ಪಟ್ಟಣದ ಖಾಸಗಿ ಮಹಾವಿದ್ಯಾಲಯ ಆಗಿರ್ತಕ್ಕಂಥ GBR ಕಾಲೇಜಿನ ಒಂದು ಸಹಯೋಗದಲ್ಲಿ ನಮ್ಮೆಲ್ಲ ಅಧ್ಯಾಪಕ ಮಿತ್ರರ ಮತ್ತು ನಮ್ಮ NSS ಘಟಕಗಳ ಜೊತೆ ಫಾರೆಸ್ಟ್ ಇಲಾಖೆ, ಅರಣ್ಯ ಇಲಾಖೆಯ ಒಂದು ಸಹಭಾಗಿತ್ವದಲ್ಲಿ ಸುಮಾರು 20 ವರ್ಷದ ಹಿಂದೆ ಈ ಹಡಗಲಿ ಹರಪನಹಳ್ಳಿ ರೋಡ್ ಅನ್ನಪ್ಪ ಅಂದರೆ ಎರಡೂ ಕಡೆ ದೊಡ್ಡದಾಗಿರ್ತಕ್ಕಂಥ ಮರಗಳ ಸಾಲಿದ್ದು, ರಸ್ತೆ ಅಗಲೀಕರಣದ ಸಂದರ್ಭದಲ್ಲಿ ಆ ಮರಗಳನ್ನು ನಾವು ಕಳೆದುಕೊಂಡಿದ್ದೇವೆ. ಮತ್ತೆ ಎರಡೂ ಕಾಲೇಜಿನ NSS ಮತ್ತು ವಿದ್ಯಾರ್ಥಿಗಳ ಒಂದು ಸಹಭಾಗಿತ್ವದಲ್ಲಿ ನಾವು ಶಾಸ್ತ್ರಿ ಸರ್ಕಲ್ನಿಂದ ಹಿಡಿದು ಫಸ್ಟ್ ಟಾರ್ಗೆಟ್ ಏನಪ್ಪ ಅಂದ್ರೆ ಹನಕನಹಳ್ಳಿ ತನಕ ಎರಡೂ ಬದಿಯಲ್ಲಿ ಅರಣ್ಯ ಇಲಾಖೆಯ ಸಹಕಾರದೊಂದಿಗೆ ಗಿಡಗಳನ್ನು ನೆಡ್ತಕ್ಕಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೀವಿ ಸರ್. ತಮ್ಮೆಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಆ ಒಂದು ಯೋಜನೆ ಕಾರ್ಯಗತಗೊಳ್ಳಲಿ. ಇಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಇಂದೋಡ್ ಸರ್ ಮತ್ತು ಗಣ್ಯ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಧರ್ ಸರ್ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಎರಡು ಮಾತಾಡಲು ಅವಕಾಶ ಮಾಡಿಕೊಡ್ತೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ಅರಣ್ಯ ಇಲಾಖೆ, ತಾಲೂಕು ಆಡಳಿತ, ಸಾಮಾಜಿಕ ಹಾಗೆ ಎಲ್ಲ ವಿಭಾಗದ ಬೋಧಕರಿಗೆ ಮತ್ತು ಎಲ್ಲ ನಾಗರಿಕ ಗಣ್ಯರಿಗೆ ಎಲ್ಲರಿಗೂ ಹೃದಯಪೂರ್ವಕ